ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೀವು ಆಡಿದಂತಹ ಮಾತು, ನಡೆಕೊಳ್ಳುವಂತಹ ರೀತಿ, ವ್ಯವಹಾರದ ಗುಣಲಕ್ಷಣಗಳು ಇವೆಲ್ಲವೂ ಕೂಡ ಮನೆಯವರ ಮೇಲೆ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತಕ್ಕಂತಹ ದಿವಸ. ಅಂದರೆ ನೀವು ಎಷ್ಟು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿರ್ತೀರೋ ಅಷ್ಟು ಒಳ್ಳೆಯ ಫಲಗಳು ಅಥವಾ ಫಲಿತಾಂಶ ಕುಟುಂಬದ ಮೇಲೂ ಆಗ್ತಕ್ಕಂಥದ್ದು. ನೀವು ಎಷ್ಟು ದುರ್ನಡತೆ ಅಥವಾ ಮಾತಿನಲ್ಲಿ ಬೇರೆ ಬೇರೆ ಸ್ತರಗಳನ್ನು ಅನುಸರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕುಟುಂಬದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಇಡೀ ಮನೆಯ ಗೌರವ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲೆ ನಿಂತಿರುತ್ತೆ, ನಿಮ್ಮ ಮೇಲೆ ಆಧಾರಿತವಾಗಿರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ವೃತ್ತಿ ಅಥವಾ ವ್ಯಾಪಾರ, ಉದ್ಯೋಗ, ವ್ಯವಹಾರ ಇದೆಲ್ಲದರಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಂದು ರೀತಿಯಲ್ಲಿ ಅನುಕೂಲ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇರುವಂತಹ ದಿವಸ. ಆದರೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾಕೆ ಅಂತಂದರೆ ಓದಿನ ವಿಚಾರದಲ್ಲಿ ನಿಮ್ಮದೇ ಆದಂತಹ ಕ್ರಮವನ್ನು, ರೀತಿಯನ್ನು ನೀವು ಅನುಸರಿಸೋದಕ್ಕೆ ಹೋಗ್ತೀರಿ. ಹಿರಿಯರು ಅದನ್ನು ತಿದ್ದಿ ಬೇರೆ ರೀತಿಯ ಸಲಹೆಗಳನ್ನು ನಿಮಗೆ ಕೊಡಬಹುದು. ನೀವು ಅಂದುಕೊಂಡದ್ದಕ್ಕೂ ನಡ್ಕೊಳ್ಳೋದಕ್ಕೂ, ದೊಡ್ಡವರು ಹೇಳಿದ್ದಕ್ಕೂ ಹೊಂದಾಣಿಕೆ ಆಗದಲೇ ಸ್ವಲ್ಪ ಮಟ್ಟಿಗೆ ಏನೋ ಕಿರಿಕಿರಿ ಅಂತಕ್ಕಂಥದ್ದು ಇರಬಹುದು ಅಂತ ಅರ್ಥ. ಆರೋಗ್ಯದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಗರ್ಭಿಣಿ ಸ್ತ್ರೀಯರು ಮಾತ್ರ ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಎಂಬುದಾಗಿ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಆ ದೇವಿಯ ಅನುಗ್ರಹ ದೊರಕಿ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಲಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಧಾರಾಳ ಸ್ವಭಾವ ಅಥವಾ ಬೇರೆಯವರಿಗೆ ಒಂದಷ್ಟೇನೋ ಕೊಡಬೇಕು, ಹಂಚಬೇಕು ಅಂತಕ್ಕಂತಹ ಮನಸ್ಥಿತಿ ಬೇರೆಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ನಿಮ್ಮ ಒಂದು ಕೊಡುಗೈ ಬುದ್ಧಿಯಿಂದ ಬೇರೆಯವರು ಸಹಾಯವನ್ನು ಪಡ್ಕೊಳ್ತಾರೆ. ಅದರಿಂದ ಅವರ ಕೆಲವು ಸಮಸ್ಯೆಗಳು ಮುಗಿಯುತ್ತೆ ಅಥವಾ ಬಗೆಹರಿಯುತ್ತೆ ಅನ್ನುವಂಥದ್ದಾಗುತ್ತೆ. ಯಾವುದೇ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಕೆಲವು ಮಾತುಗಳು ಬರುವಂಥದ್ದು ಸಹಜವಾಗಿರುತ್ತೆ. ಆದರೆ ಆ ಮಾತುಗಳನ್ನು ಬಹಳ ಗಾಂಭೀರ್ಯವಾಗಿ ತೆಗೆದುಕೊಂಡು ತುಂಬ ವಾದ ವಿವಾದಗಳನ್ನು ಮಾಡಿಕೊಂಡು ಕೆಟ್ಟ ಹೆಸರನ್ನು ತಗೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವರ ತಪ್ಪು ಎದುರುಗಡೆ ಕಾಣ್ತಾ ಇದ್ದರೂ ಕೂಡ ಅದೇ ಸರಿ ಅಂತ ಹೇಳಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ. ಆಗ ಆ ರೀತಿಯಲ್ಲಿ ಹೇಳಿ ನೀವು ಬುದ್ಧಿವಂತರಾಗ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ಹಿರಿಯರ ಆಶ್ರಯದಿಂದ, ಹಿರಿಯರ ಒಂದು ಸಲಹೆ ಸೂಚನೆಗಳಿಂದ, ಮಾರ್ಗದರ್ಶನದಿಂದ ನಿಮಗೆ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಮನೆಯನ್ನು ಬದಲಾಯಿಸಬೇಕು, ಸ್ಥಳ ಬದಲಾವಣೆ ಆಗಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ಸದ್ಯಕ್ಕೆ ಅದು ಬೇಡ ಅನ್ನುವಂತಹ ಸಲಹೆ. ಮಾನಸಿಕವಾದಂತಹ ನೆಮ್ಮದಿ ಒಂದು ಸಿಕ್ಬಿಟ್ರೆ ಉಳಿದೆಲ್ಲವನ್ನು ನಾವು ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಸಂಪಾದನೆಯನ್ನು ಮಾಡಬಹುದು ಅನ್ನುವಂಥದ್ದು. ಮನಸ್ಸಿಗೆ ಮೊದಲು ನೆಮ್ಮದಿ ಬೇಕು. ಆಗ ಮಾತ್ರ ಬೇರೆಯದನ್ನು ನಾವು ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಕ್ರೀಡಾಪಟುಗಳು ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ನಿಮ್ಮ ಅಭ್ಯುದಯದಲ್ಲಿ ವ್ಯತ್ಯಾಸಗಳ ಕಾಣುವಂತಹ ಸೂಚನೆ ಇರೋದರಿಂದ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಳ್ತೀರಿ. ಯಾವುದೋ ವ್ಯವಹಾರ, ಇನ್ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡುವಂತಹ ಸಂದರ್ಭ ಅಥವಾ ಇನ್ನೆಲ್ಲೋ ಸಾರ್ವಜನಿಕ ಕ್ಷೇತ್ರ ಇತ್ಯಾದಿಗಳಲ್ಲಿ ಇರುವಾಗ ಆ ವ್ಯಕ್ತಿಯ ಪರಿಚಯವೇ ಇರೋದಿಲ್ಲ. ಮಾತಿಗೆ ಮಾತು ಬೆಳೆದು ಅದು ವಿವಾದವಾಗಿ ಏರ್ಪಾಟಾಗ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಬದುಕಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮಾನಸಿಕವಾದಂತಹ ಧೈರ್ಯ ಕಡಿಮೆ ಆಗುತ್ತೆ. ಜೊತೆಗೆ ತುಂಬ ಬೇಸರವಾಗುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂತಹ ಆಲೋಚನೆಗಳು ಮನಸ್ಸಿನಲ್ಲಿ
ಹೆಚ್ಚಾಗಿ ಬರ್ತಕ್ಕಂಥದ್ದು. ಯಾವುದು ನಿಮ್ಮದಲ್ಲವೋ ಅಥವಾ ನಿಮಗಲ್ಲದ್ದೋ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತರವನ್ನು ಕಾಯ್ದುಕೊಳ್ಳಬೇಕಾದಂಥದ್ದು. ಆರ್ಥಿಕವಾಗಿ ಏನೂ ತೊಂದರೆ ಇರೋದಿಲ್ಲ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕ್ಕಳು ದಾರಿಯನ್ನು ತಪ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಅವರನ್ನು ತಿದ್ದಿ ತೀಡಿ ಬುದ್ಧಿಯನ್ನು ಹೇಳಬೇಕಾದಂಥದ್ದು ತುಂಬ ಅಗತ್ಯ ಇರತಕ್ಕಂಥದ್ದು. ಕೇವಲ ಹಣದಿಂದ ಎಲ್ಲವನ್ನೂ ಸಾಧಿಸಿಬಿಡ್ತೀನಿ ಅನ್ನುವಂತಹ ಭ್ರಮೆ ಇದ್ದರೆ ಅದು ತಪ್ಪಾದೀತು. ಅದನ್ನು ಸಾಧಿಸಲಿಕ್ಕೆ ಕಷ್ಟ ಆದೀತು. ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕಾದಂತಹ ದಿವಸವಾಗತ್ತೆ. ಊಹಾಪೋಹಗಳಿಂದ ಮಾನಸಿಕವಾದಂತಹ ಹಿನ್ನಡೆ. ಯಾರೋ ಏನೋ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಇಲ್ಲದಂತಹ ಅಪಪ್ರಚಾರಗಳಾಗಬಹುದು, ಇಲ್ಲದ ಮಾತುಗಳು ಬರಬಹುದು. ಅದೆಲ್ಲದಕ್ಕೂ ಮನಸ್ಸನ್ನು ಕೆಡಿಸ್ಕೊಂಡ್ರೆ ಮಾನಸಿಕವಾಗಿ ಹಿಂಸೆಯೂ ಆಗತ್ತೆ. ಜೊತೆಗೆ ನಿಮ್ಮ ಅಭ್ಯುದಯದಲ್ಲಿ, ನಿಮ್ಮ ಏಳಿಗೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ಮನೆಯ ಸಮಸ್ಯೆಗಳಿಂದ ನೀವು ಉದ್ವೇಗಕ್ಕೊಳಗಾಗ್ತೀರಿ. ಮನೆಯಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಅದು ಪ್ರತಿ ಕ್ಷಣವೂ ಅತಿರೇಕಕ್ಕೆ ಹೋದಾಗ ಮಾನಸಿಕವಾಗಿ ನಿಮ್ಮ ತಾಳ್ಮೆಯ ಕಟ್ಟೆ ಒಡಿತಕ್ಕಂಥದ್ದು, ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದಾಗತ್ತೆ. ಗೋ ಸೇವೆಯನ್ನು ಮಾಡಿ ಅನುಕೂಲ ಇರತಕ್ಕಂಥವರು ಗೋವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಂದ ಖುಷಿ, ಸಂತೋಷ ಅಥವಾ ನೆಮ್ಮದಿ, ಸಮಾಧಾನ ಸಿಕ್ಕುವಂತಹ ದಿವಸ. ಮಕ್ಕಳ ಅಭ್ಯುದಯವೋ ಅಥವಾ ಅವರ ವಯಸ್ಸಿಗೆ ಅನುಗುಣವಾದಂತಹ ಸಾಧನೆಯೋ, ಅವರ ವಿದ್ಯಾವ್ಯಾಸಂಗ ಕ್ಷೇತ್ರಗಳಲ್ಲಿ ಗುರಿಯನ್ನು ತಲುಪುವಿಕೆಯೋ, ಅಥವಾ ಉದ್ಯೋಗದಲ್ಲಿ ಅಥವಾ ಜೀವನದಲ್ಲಿ ಒಂದು ಸರಿಯಾದಂತಹ ವ್ಯವಸ್ಥೆಯನ್ನು ಕಾಣುವಂಥದ್ದು, ಇವೆಲ್ಲವೂ ಕೂಡ ಸಂತೋಷವನ್ನು ಕೊಡುವಂಥದ್ದಾಗತ್ತೆ. ಕೌಟುಂಬಿಕ ವಿಚಾರದಲ್ಲಿ ಸಾಮರಸ್ಯ ಇರುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಮಾತುಗಳು, ಪರಸ್ಪರವಾಗಿ ಯಾವುದಾದ್ರೂ ನಿರ್ಧಾರವನ್ನು ಮಾಡೋದಕ್ಕೆ ಬೇಕಾದಂತಹ ಸಹಕಾರಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಒಟ್ಟಾರೆ ಮನಸ್ಸಿಗೆ ನೆಮ್ಮದಿಯ ದಿವಸ ಅಂತ ಹೇಳಬೇಕು. ಸಮಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಬೇಡ. ಒಳ್ಳೆಯ ದಿವಸವಾಗಿರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ದಿನವನ್ನು ಕಳೀತಕ್ಕಂತಹ ಪ್ರಯತ್ನಗಳು ಮತ್ತಷ್ಟು ನಡೀಲಿ ಅಂತಕ್ಕಂಥದ್ದು. ಯಾರನ್ನೂ ಹೆಚ್ಚಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ, ದುಃಖ ಆಗತ್ತೆ. ಕಾರಣ ಏನು ಅಂತಂದರೆ, ನೀವು ಪೂರ್ಣವಾಗಿ ಅವರನ್ನು ಹಚ್ಕೊಂಡ್ಬಿಡ್ತೀರಿ. ಅವರ ತೊಂದರೆಯೋ, ಅವರ ಸಮಸ್ಯೆಯೋ, ಅಥವಾ ಅವರ ಅಗಲುವಿಕೆಯೋ, ಅಥವಾ ಅವರಿಂದ ಇನ್ನೇನೋ ಮಾತನ್ನು ಕೇಳಬೇಕಾದಂಥದ್ದು ಆಗಿಬಿಟ್ರೆ ನಿಮಗೆ ತಡ್ಕೊಳ್ಳೋದಕ್ಕಾಗದೇ ಇರುವಂತಹ ನೋವು ಅಥವಾ ದುಃಖ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಲಾಭ ಆಗುತ್ತೆ. ಹಾಗಾಗಿ ನಿಮ್ಮನ್ನು ಜನ ಆಶ್ರಯ ಮಾಡ್ತಕ್ಕಂಥದ್ದಿದೆ. ಆಹಾರ ವ್ಯತ್ಯಾಸವನ್ನು ಮಾಡಿಕೊಳ್ಬೇಡಿ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ. ಅದು ನಿಮ್ಮ ಶರೀರಕ್ಕೆ ಯಾವುದು ಯೋಗ್ಯವೋ ಅಂತಹ ಆಹಾರವನ್ನು ನೀವು ಸೇವನೆ ಮಾಡಿದರೆ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳೋದಕ್ಕೆ ಅವಕಾಶಗಳು, ಅನುಕೂಲಗಳು ಆಗತ್ತೆ ಅಂತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.